ಸರ್ ಅದು ಅಶೋಕ್ ಲೇಲ್ಯಾಂಡ್ ಗಾಡಿ ಸರ್, ಅಶೋಕ್ ಲೇಲ್ಯಾಂಡ್ ದೋಸ್ತ್ ಪ್ಲಸ್. ದೋಸ್ತು ಅದೇ ದೊಡ್ಡ ಗಾಡಿ ಇದೆಯಲ್ಲ ಆ ಥರ. ಹ್ಞೂ ಸರ್ ಅದೇ ದೋಸ್ತ್. ಓಕೆ ಓಕೆ ಅದನ್ನೇನು ಮಾಡೋದು, ನಾನು ಆಕ್ಚುಲಿ ನಮ್ದೇ ಸರ್ ಅದು ಗಾಡಿ, ನಾನೇ ಡ್ರೈವರ್ ಕೊಟ್ಟಿದ್ದೀನಿ. ಓಕೆ. ಅದೇನು ನೀವು ಬೇರೆ ಗಾಡಿ ಓಡಿಸ್ತೀರಾ? ನಾನು ಕ್ಯಾಬ್ ಓಡಿಸ್ತೀನಿ ಸರ್. ಅಂದ್ರೆ ನೀವು ಡ್ರೈವರು ಆ ಗಾಡಿ ಓಡಿಸ್ತಾರೆ, ನೀವು ಕ್ಯಾಬ್ ಓಡಿಸ್ತೀರಾ? ನಾನು ಕ್ಯಾಬ್ ಓಡಿಸ್ತೀನಿ ಸರ್. ಆಯ್ತು, ಎರಡು. ಆಮೇಲೆ ಏನು ಮಾಡಿದ್ರೆ ಅದೇನೇಂದ್ರೆ ಅದು ಜಂಬೂ ಟೈಲಲ್ಲಿ ಹಾಕಿದ್ದೀನಿ ಸರ್. ಅವ್ರ ಮನೆ ಅಂಗಡಿ ದಿನಸಿಗಳೆಲ್ಲ ಕೊಡ್ತಾರಲ್ಲ ಸರ್, ಹೌದು, ಅದ್ರಲ್ಲಿ ಹಾಕಿದ್ದೀನಿ. ಅವರು ಪಾಪ ಡೈಲಿ ರೊಟೀನೇ ಮಾಡ್ತಾರೆ, ಒಳ್ಳೆ ಒಳಗೆ ಏನು ತೊಂದರೆ ಇಲ್ಲ. ಇವತ್ತು ಅದು ಬೈಕ್ ಸಂದದಲ್ಲಿ ಅಲ್ಲಿ ಹೋಗ್ತಾ ಇದ್ದಾನೆ, ಅವ್ರ ಜೊತೆಗೆ ಒಂದು ಎಪಿನೂ ಇದ್ದಾನೆ. ಇವ್ರ ಪಾಡಿಗೆ ಇವ್ರು ಆ ಎಂಪ್ ಇದೆಯಲ್ಲ, ಆ ದೇವಸ್ಥಾನ ಆ ಎಂಪಲ್ಲಿ ಹೋಗ್ತಾ ಇದಾರಂತೆ. ಆ ಕಡೆ ಸಂಧಿ ಗಲ್ಲಿ ರೋಡಿಂದ ಯಾರೋ ಒಬ್ರು ಆಂಧ್ರದವ್ರು ಬಂದ್ಬಿಟ್ಟು ಹೊಡೆದ್ಬಿಟ್ಟವ್ರೆ ಟೂ ವೀಲರಲ್ಲಿ. ಹೊಡೆದೇನು ಮಾಡಿದ್ರೆ ಬಿದ್ದು ನಮಗೆಲ್ಲ ಕ್ರಾಚ್ ಆಗಿದೆ, ನಮಗೆಲ್ಲ ಇದಾಗಿದೆ, ಬೋನ್ಸ್ ಎಲ್ಲ ಮುರಿದಿದೆ, ಅದು ಇದು ಅಂತ ದಬ್ಬಾಳಿಕೆ ಮಾಡ್ತಾರಂತೆ. ಈಗ ನಿಮ್ ಡ್ರೈವರ್ ಮೇಲೆ ಆ ಟೂ ವೀಲರ್ ಬಿದ್ದು ಏಟ್ ಮಾಡ್ಕೊಂಡಿರುವಂತವನು ದಬ್ಬಾಳಿಕೆ ಮಾಡ್ತಾವನೆ ಅಂತ ಮಾಡ್ತಾ ಇದ್ದಾರೆ ಸರ್. ನೀವು ವೆಹಿಕಲ್ ಫೀಲ್ಡ್ ಬಂದು ಎಷ್ಟು ವರ್ಷ ಆಯ್ತು ಸರ್? ನಾನು ಹೆಚ್ಚು ಕಡಿಮೆ ಸುಮಾರು ಅಂದ್ರೆ ಒಂದು 16-18 ವರ್ಷ ಆಗೋಯ್ತು ಸರ್. ಈಗ ನನ್ನ ನಂಬರ್ ಎಲ್ಲಿ ನೋಡಿ ತಗೊಂಡಿದ್ ನೀವು? ಸರ್ ನಂದು ಬೇರೆದು ಶಿಫ್ಟ್ ಡಿಸೈರ್ ಆಯ್ತು ಸರ್, 486. ಆವಾಗ ನಾನು ಮೆಂಬರೇ ಸರ್, ಅದ್ರ ನಿಮ್ಮ ಇದ್ರಲ್ಲೇ ಇದ್ದೆ ಸಂಘಟನೆಯಲ್ಲಿ ಅಲ್ವಾ. ಈಗ ನನ್ನ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತು. ಸಂಘಟನೆಯಲ್ಲಿ ಮೆಂಬರ್ ಆಗಿದ್ರೆ ನೀವು ನನಗೆ ಫೋನ್ ಮಾಡೋ ನೆಸೆಸಿಟಿನೇ ಇಲ್ಲ. ಗ್ರೂಪ್ ಅಲ್ಲೇ ಅಪ್ಡೇಟ್ ಕೊಟ್ಟಿದ್ರು ನಿಮ್ಗೆ ನೀಟಾಗಿ ಅಪ್ಡೇಟ್ಗಳು ಸಿಕ್ಬಿಟ್ಟಿರೋದು. ನೀವುಗಳೆಲ್ಲ ಏನ್ ಗೊತ್ತಾ ಸರ್, ನಿಮ್ಗೆ ಸಂಕಟ ಬಂದಾಗ, ನಿಮ್ಗೇನೋ ಸಮಸ್ಯೆ ಆದಾಗ ನಮ್ಗಳಿಗೆ ಹಿಂಗೆ ಫೋನ್ ಮಾಡಿ ಕೇಳ್ತಿರಲ್ಲ, ನಮ್ಗೆ ಅದೇ ಬೇಜಾರು ನೋಡ್ರಿ. ಈಗ ನೀವು ಗಾಡಿ ತಗೊಂಡಿದೀರಾ ಅಂದಾಗ ಯಾವ್ದೋ ಒಂದ್ ಸಂಸ್ಥೆಲಂತೂ ಹುಡ್ಕೊಂಡು ಅಟ್ಯಾಚ್ಮೆಂಟ್ ಮಾಡ್ಕೊಂತೀರಾ ತಾನೆ? ಖಂಡಿತ ಸರ್. ಅಲ್ವಾ? ಹಂಗೆ ನಿಮ್ಗೆ ಡ್ರೈವರ್ಗಳಿಗೆ ಅಂತಾನೆ ಸಂಘಟನೆಗಳಿದಾವೆ. ಯಾವ್ದಾದ್ರು ಒಂದ್ ಸಂಘಟನೆಯಲ್ಲಿ ಇರೋಣ ಅನ್ನೋ ಒಂದು ರೆಸ್ಪಾನ್ಸಿಬಿಲಿಟಿ ನಿಮ್ಗೂ ಬರ್ಬೇಕು ಸರ್. ಬರೀ ಸಮಸ್ಯೆಗೆ ಮಾತ್ರ ಫೋನ್ ಮಾಡ್ಬಿಟ್ಟು ನಮ್ಗೆ ಹಿಂಗ್ ತೊಂದರೆ ಆಗಿದೆ, ಏನ್ ಮಾಡ್ಬೇಕು. ಇವತ್ತೊಬ್ಬ ಗಿಣಿ ಶಾಸ್ತ್ರ ಹೇಳೋನು ನಂಗೆ ಶಾಸ್ತ್ರ ಹೇಳೋ ಅಂದ್ರೆ 200 ರೂಪಾಯಿ ಇಕ್ಕಪ್ಪ, 500 ರೂಪಾಯಿ ಇಕ್ಕಪ್ಪ ಅಂತಾನೆ. ದೇವಸ್ಥಾನಗಳಲ್ಲಿ ಪೂಜಾರಪ್ಪ ಅಂದಿರು ನನ್ನ ಮೈ ಮೇಲೆ ದೇವ್ರು ಬರ್ತದೆ ಅನ್ಕೊಂಡು ಜನಗಳ ಹತ್ರ 500,000 ಸುಲಿಗೆ ಮಾಡ್ತಾರೆ. ಅದು ಸಮಸ್ಯೆ ಕೇಳ್ಕೊಂಡು, ಸಮಸ್ಯೆ ನೀವು ಪರಿಹಾರ ಹೇಳ್ತೀನಿ, ಈ ಹೋಮ ಮಾಡು, ಆ ಹೋಮ ಮಾಡು ಅಂತ 1,000 ರೂಪಾಯಿ ಲೂಟಿ ಹೊಡಿತಾರೆ. ಅಲ್ವಾ? ಹಿಂಗಿದ್ಮೇಲೆ ನಿಮ್ಗಳಿಗೆ ಸಮಸ್ಯೆ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಸಂಘಟನೆಗಳು ಮಾಡಿರ್ತೀವಿ ಅಂದ್ರೆ ಯಾಕೆ ಸಂಘಟನೆಗಳಲ್ಲಿ ಬಂದಿರಲ್ಲ? ಸರ್ ನಾನು ಆಕ್ಚುಲಿ ಹಳೆ ಗಾಡಿ ಇರುವಾಗ ನನಗೆ ಇವಾಗ ಹಳೇದೆಲ್ಲ ಇಶ್ಯೂ ಆಗಿರೋದು. ಒಬ್ಬ ಡ್ರೈವರ್ ಆಗಿದ್ದಾರೆ ಅಂದ್ಮೇಲೆ ನಿಮ್ ರೆಸ್ಪಾನ್ಸಿಬಿಲಿಟಿ ಸರ್. ನಾವು ಒಂದು ಸಂಘಟನೆಯಲ್ಲಿ ಇರ್ಬೇಕು ಅನ್ನೋದು ನಿಮ್ ರೆಸ್ಪಾನ್ಸಿಬಿಲಿಟಿ. ಅದಂತ ಖಂಡಿತ ಸರ್. ಅಲ್ಲ, ನೀವು ಸಂಘಟನೆ ಇಲ್ಲ ಅಂದ್ಮೇಲೆ ನಾವು ಅವ್ರಿಗೆ ಫೋನ್ ಮಾಡೋದು ತಪ್ಪು, ನಾವು ಅವ್ರ ಹತ್ರ ಇವೆಲ್ಲ ಮಾತಾಡೋದು ತಪ್ಪು ಅಂತ ನಿಮ್ಗೆ ಆ ಭಾವನೆನೇ ಬರಲ್ವಾ ಅಂತ? ಇಲ್ಲ ಸರ್, ನಾನಂತೂ ನಿಮ್ ಬಗ್ಗೆ ನಂಗೆ ಚೆನ್ನಾಗಿ ನನ್ನ ಬಗ್ಗೆ ಬೇಡ ಸರ್. ನೋಡಿ, ನಮ್ ಬಗ್ಗೆ ಒಳ್ಳೇದೋ ಕೆಟ್ಟದೋ ಬೇಡ. ನಮ್ಗೇನ್ ಗೊತ್ತಾ, ಯಾರೇ ಒಬ್ಬ ಮೆಂಬರ್, ಒಬ್ಬ ಸದಸ್ಯ ಆದ್ರೆ ಗ್ರೂಪ್ ಅಲ್ಲಿ ಅಪ್ಡೇಟ್ ಕೊಡ್ತಾನ ಅವನು ಸಮಸ್ಯೆ ಆದ್ರೆ. ಖಂಡಿತ ವಾರಕ್ಕೆ ಬಂದಿರ್ಲಿ, ನಮ್ಗೇನ್ ಬೇಜಾರಿಲ್ಲ. ಒಟ್ಟಲ್ಲಿ ಸಂಘಟನೆಯಲ್ಲಿ ಇರ್ಬೇಕು, ಅವ್ರವ್ರ ಅನುಕೂಲಕ್ಕೆ ಬಳಸ್ಕೊಳ್ಳಿ, ಏನ್ ತೊಂದರೆ ಇಲ್ಲ. ನಮಗೂ ಒಂದು ಬಂದು ಅವ್ರಿಗೆ ರೆಸ್ಪಾನ್ಸ್ ಮಾಡ್ಬೇಕು ಅಂದ್ರು ನಮಗೂ ಒಂದ್ ಇರ್ಬೇಕಲ್ಲ ಐಡೆಂಟಿ. ಅವ್ರು ಯಾರು ಏನು ಅನ್ನೋದಕ್ಕಾದ್ರು ಮಾಡ್ಕೊಳ್ಬೇಕು ಸರ್. ಸುಮ್ನೆ ನಮ್ಗೆ ಫೋನ್ ಮಾಡ್ಕೊಂಡು ಈ ಸಮಸ್ಯೆ ಆ ಸಮಸ್ಯೆ ಅಂದ್ರೆ ನಾವು ತಲೆನೇ ಕೆಡ್ಸ್ಕೊಳಲ್ಲ. ಸಂಘಟನೆಯಲ್ಲಿ ಇದ್ರಾದ್ರು ನೋಡಪ್ಪ ಗ್ರೂಪ್ ಅಲ್ಲಿ ಹೋಗಿ ಅಪ್ಡೇಟ್ ಕೊಡು ಅಂತೀನಿ, ನಿಮ್ಗೆ ಅಲ್ಲೇ ಎಲ್ಲಾ ತರ ಮಾಹಿತಿಗಳು ಬಂದ್ಬಿಡ್ತವೆ. ಆಯ್ತು ಸರ್. ಆಯ್ತು. ಇವಾಗ ಡ್ರೈವರ್ ಎಲ್ಲಿದ್ದಾರೆ? ಅಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದೆ, ಅಲ್ಲಿ ಸಂಜೆಗಂಡಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾನಂತೆ. ಜೊತೆಗೆ ಈಗ ನಿಮ್ ಗಾಡಿ ಡಾಕ್ಯುಮೆಂಟ್ ಎಲ್ಲ ಪಕ್ಕ ಇದಾವ? ಪಕ್ಕ ಇದೆ ಸರ್, ಪಕ್ಕ ಇಟ್ಟಿದ್ದೀನಿ. ಡ್ರೈವರ್ DL ಬ್ಯಾಡ್ಜು ಎಲ್ಲ ಇದೆಯಾ? ಎಲ್ಲ ಇದೆ ಸರ್, ಎಲ್ಲ ಇದೆ. ಸರಿ, ನೀವು ಒಂದು ಡ್ರೈವರ್ಗೆ ಫೋನ್ ಮಾಡ್ಬಿಟ್ಟು, ಓಕೆ ಸರ್, ಈಗೇನು ಸಂಜಯ್ ಗಾಂಧಿ ಆಸ್ಪತ್ರೆಗೆ ಸೇರ್ತಿದ್ದಾರೆ, ಓಕೆ ಸರ್, ₹1 ಇವರು ಹಣ ಕಟ್ಟಬಾರ್ದಲ್ಲಿ. ಆಯ್ತು ಸರ್. ಅಲ್ಲಿಂದ ನೇರವಾಗಿ ಗಾಡಿ ತಗೊಂಡು ನೇರವಾಗಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗೆ ಹೋಗಕ್ಕೆ ಹೇಳಿ. ಆಯ್ತು ಸರ್. ಒಂದ್ ವೇಳೆ ಗಾಡಿ ಅಲ್ಲೇ ಎಲ್ಲೋ ನಿಲ್ಲಿಸ್ಕೊಂಡ್ಬಿಟ್ಟವ್ರೆ, ನಮ್ ಡ್ರೈವರ್ ಮಾತ್ರ ಆ ಹುಡುಗನ ಜೊತೆ ಆಸ್ಪತ್ರೆಯಲ್ಲಿ ಇದಾರಣ ಅಂದ್ರೆ, ಓಕೆ ಸರ್, ಆ ಹುಡುಗನ್ನ ಅಲ್ಲಿ ಬಿಟ್ಬಿಟ್ಟು ನಿಮ್ ಹುಡುಗ ನೇರವಾಗಿ ಆ ಒಂದು ಘಟನೆ ನಡೆದಿರೋ ಅಂತ ಟ್ರಾಫಿಕ್ ಲಿಮಿಟ್ ಪೊಲೀಸ್ ಸ್ಟೇಷನ್ ಯಾವ್ದು ಬರುತ್ತೆ ಆ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಹೋಗ್ಬಿಡಕ್ ಹೇಳಿ. ಆಯ್ತು ಸರ್. ನೋಡಿ ಸರ್, ಹಿಂಗ ಆಕ್ಸಿಡೆಂಟ್ ಆಗಿತ್ತು, ಆ ರೀತಿಲಿ ಅವ್ನ್ ಬಂದ್ ಹಿಂಗ್ ಗುದ್ಕೊಂಡು ಬಿದ್ದಿದ್ದಾನೆ, ನಾನ್ ಮಾನವೀಯತೆ ದೃಷ್ಟಿಯಿಂದ ಕರ್ಕೊಂಡೋಗಿ ಆಸ್ಪತ್ರೆಗೆ ಬಿಟ್ಬಿಟ್ಟು ಇಲ್ಲಿ ಸ್ಟೇಷನ್ ಬಂದು ಇಂಟಿಮೇಶನ್ ಕೊಡ್ತಾ ಇದೀನಿ, ನೋಡಿ ನನ್ ಗಾಡಿ ಅಲ್ಲಿದೆ, ನೀವು ಬಂದ್ರೆ ಗಾಡಿ ತಗೊಂಡ್ ಬರ್ತೀನಿ ಸರ್ ಅಂತ ಆದ್ರೂ ಹೇಳಿ. ಇಲ್ಲ ಸ್ಟೇಷನ್ ಒಂದು ಇಂಟಿಮೇಶನ್ ಕೊಟ್ಬಿಟ್ಟು ಬಂದು ಗಾಡಿನ ತಗೊಂಡೋಗಿ ಸ್ಟೇಷನ್ ಹತ್ರ ಬಿಡಿ. ಸ್ಟೇಷನ್ ಹತ್ರ ಬಿಟ್ಟಾದ್ಮೇಲೆ ಪೊಲೀಸ್ನವ್ರಿಗೆ ಒಂದು ಗಾಡಿ ಡಾಕ್ಯುಮೆಂಟ್ ಒಂದ್ ಸೆಟ್ ಜೆರಾಕ್ಸು ಮತ್ತೆ ನಿಮ್ ಹುಡುಗಂದು DL ಜೆರಾಕ್ಸು ಇದಿಷ್ಟು ಒಂದ್ ಸೆಟ್ ಜೆರಾಕ್ಸ್ ಮಾಡಿ ಕೊಟ್ಬಿಡಿ.
ಆಯ್ತು ಸರ್. ಸರ್ ಅವ್ರು ಏನಾದ್ರು ಬಂದು ಕಂಪ್ಲೇಂಟ್ ಕೊಟ್ರೆ ದಯವಿಟ್ಟು ನನ್ನ ನಂಬರ್ಗೆ ಫೋನ್ ಮಾಡಿ ಅಂತ ಹೇಳಿ ನಿಮ್ ಡ್ರೈವರ್ ನಂಬರು ಅಥವಾ ನಿಮ್ ನಂಬರ್ ಇಬ್ರು ನಂಬರ್ನು ಕೂಡ ಅಲ್ಲಿ ಕೊಟ್ಬಿಟ್ಟು ಆಯ್ತು ಸರ್. ಅವ್ರು ಏನಾದ್ರು ಇವಾಗ ಅವನು ಫ್ರಾಕ್ಚರ್ ಅದಾಗಿದೆ ಇದಾಗಿದೆ ಅಂತ ಹೇಳ್ತಿದಾನಲ್ಲ, ಅವ್ನು ಏನಾದ್ರು ಹೋಗಿ ಈ ತರ ಆಕ್ಸಿಡೆಂಟ್ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ರೆ ಪೊಲೀಸ್ನವರೇ ನಿಮ್ಮನ್ನ ಮತ್ತೆ ಕರೀತಾರೆ, ಬಾರಪ್ಪ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ. ಆಯ್ತು ಸರ್. ಆಮೇಲೆ ಅವ್ರಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಗೊತ್ತಾದ್ಮೇಲೆ ನೀವು ನಿಮ್ ಡ್ರೈವರ್ ಇಬ್ರು ಕೂಡ ಹೋಗಿ, ಹಾಂ. ಹೋಗಾದ್ಮೇಲೆ ಏನ್ ಮಾಡ್ಬೇಕು ಎತ್ ಮಾಡ್ಬೇಕು ಅಂತ ಹೇಳಿ ನಾನು ಹೇಳ್ತೀನಿ, ಅದ್ರಂತಾನೆ ಮಾಡಿ. ಯಾರಿಗೂ ₹1 ಕೊಡಬಾರ್ದು. ಆಯ್ತು ಸರ್. ಅಷ್ಟೇ. ಯಾಕೆಂದ್ರೆ ನೋಡ್ರಿ, ಸಂಘಟನೆ ಗ್ರೂಪ್ ಅಲ್ಲಿ ಇದ್ರೆ ಹಾಂ. ನೀವೇನ್ ಮಾಡ್ತಿರ್ತೀರಾ, ಅಪ್ಡೇಟ್ ಮೇಲೆ ಅಪ್ಡೇಟ್ ಕೊಟ್ಕೊಂಡು ಹಿಂಗಾಗಿದೆ ಹಂಗಾಗಿದೆ ಅಂತ ಹೇಳ್ತಿರ್ತೀರಾ. ಹಾಂ. ಇವಾಗ ನಾನು ಫೋನ್ ಮಾಡಿದ್ರಿ, ನಾನು ಏನೋ ರಿಸೀವ್ ಮಾಡ್ದೆ ಹೇಳ್ದೆ ಇಷ್ಟೆಲ್ಲ ಮಾತಾಡ್ಬಿಟ್ಟೆ. ಖಂಡಿತ ನೆಕ್ಸ್ಟ್ ಸರ್. ಟೈಮ್ ನೀವು ಫೋನ್ ಮಾಡ್ದಾಗ ನಾನು ರಿಸೀವ್ ಮಾಡ್ಲಿಲ್ಲ ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ನೋಡೋದು ಅಣ್ಣ ಫೋನೇ ತೆಗ್ದಿಲ್ಲ. ಅಲ್ಲ ನಾನು ಅದಕ್ಕೇನೆ ನಾವು ನೋಡ್ರಿ, ಈಗ ಸೋಮಶೇಖರ್ ಯಾರು ಅನ್ನೋದು ಈ ಸೋಷಿಯಲ್ ಮೀಡಿಯಾ ಮುಖಾಂತರ ನೀವೆಲ್ಲ ಗಮನಿಸಿದೀರಾ. ಖಂಡಿತ ಸೋಮಶೇಖರ್ ಸರ್. ಒಂದು ಡ್ರೈವರ್ ಸಂಘಟನೆ ಮಾಡಿದಾನೆ ಅಂದ್ರೆ ಆ ಸಂಘಟನೆಲಿ ಇದ್ರೇನೆ ಸೋಮಶೇಖರ್ ರೆಸ್ಪಾನ್ಸ್ ಕೊಡೋದಕ್ಕೆ ಸಾಧ್ಯ ಅನ್ನೋದನ್ನ ತಿಳ್ಕೊಳ್ಬೇಕ್ರಿ. ಈಗ ಫೋನ್ ಎತ್ತಿದ್ರೆ ಪರವಾಗಿಲ್ಲ, ಎತ್ತಲಿಲ್ಲ ಆದಾಗ ನಿಮ್ಗೂ ಬೇಜಾರು ಖಂಡಿತ ಸರ್. ಅಲ್ವಾ? ನಮಗೂ ಅದೇ ಬೇಜಾರು. ಒಬ್ಬ ಡ್ರೈವರ್ ಆರಿಸ್ಕೊಂಡು ಒಂದು ಸಂಘಟನೆ ಇರ್ಲಿ ಬಿಡ್ರಿ, ನಾವೇನ್ ನಿಮ್ಮನ್ನ ನೋಡ್ರಿ ಅಲ್ಲಿ ಹೋರಾಟಕ್ಕೆ ಬರ್ಬೇಕು ಇಲ್ಲಿ ಹೋರಾಟಕ್ಕೆ ಬರ್ಬೇಕು, ನೀವು ಅದ್ ಮಾಡ್ಬೇಕು ಇದ್ ಮಾಡ್ಬೇಕು, ನೀವು ಹಂಗ್ ಕೊಡ್ಬೇಕು ಇವೇನು ಕೇಳಲ್ವೇ? ಹಾಂ. ಮೆಂಬರ್ ಆಗಿರ್ತೀರಾ, ನಿಮ್ಮ ಅನುಕೂಲಕ್ಕೆ ನೀವು ಬಳಸ್ಕೊಂತೀರಾ. ಹೌದು ಖಂಡಿತ ಸರ್. ನಿಮ್ಮ ಅನುಕೂಲಕ್ಕೆ ನಾವು ಸಹಾಯ ಮಾಡ್ಬೇಕು ಇಲ್ಲ ಸಪೋರ್ಟ್ ಮಾಡ್ಬೇಕು ಅಂದ್ರೂ ಕೂಡ ಒಂದು ಐಡೆಂಟಿಟಿ ಇರ್ಬೇಕಲ್ಲ. ನಮ್ಮ ಸಂಘಟನೆ ಒಬ್ಬ ಸದಸ್ಯ ಆತ ಇರಪ್ಪ ಸಪೋರ್ಟ್ ಮಾಡ್ಬೇಕು ಅನ್ನೋ ನಮಗೂ ಬರ್ಬೇಕಲ್ವಾ ಅದು. ಅದಂತೂ ಖಂಡಿತ ಸರ್. ನಾನು ರಿಯಲಿ ಇವತ್ತಂದ್ರೆ 100% ಇವಾಗೆ ನನ್ನ ಸಂಘಟನೆ 100% ಬರ್ತೀನಿ ಸರ್. ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡೆ ಬನ್ನಿ, ನಮ್ಗೇನ್ ಬೇಜಾರಿಲ್ಲ. ಇರ್ಬೇಕು ನಿಮ್ಮ ಅದು ರೆಸ್ಪಾನ್ಸಿಬಿಲಿಟಿ. ಅದನ್ನ ಬಿಟ್ಟು ನಂಗೆ ತುಂಬಾ ಜನ ಫೋನ್ ಮಾಡ್ತಾರೆ, ಸರ್ ನಿಮ್ ವಿಡಿಯೋಸ್ ಎಲ್ಲ ತುಂಬಾ ನೋಡ್ತಿರ್ತೀನಿ ಸರ್. ನೆನ್ನೆ ಒಬ್ರು ಯಾರೋ ಅಲ್ಲಿ ಮೆಜೆಸ್ಟಿಕ್ ಹತ್ರ ಒಂದು ಆಟೋದವ್ರು ಬಂದು ಸೆಲ್ಫಿ ತಗೊಂಡ್ರು, ಅಣ್ಣ ನಿಮ್ನ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಾ ಇರ್ತೀವಿ. ನೋಡ್ಬೇಡಪ್ಪ, ಸಂಘಟನೆಗೆ ಬಂದು ಸೇರ್ಕೋ ಅಂದ್ರೆ ಅಣ್ಣ ಇನ್ನೊಂದ್ಸರಿ ಬರ್ತೀನಿ ಅಣ್ಣ ಅನ್ಕೊಂಡು ಹೋಗ್ತಾರೆ. ಅವಾಗ ಏನೋ ಅವ್ನ ಗಾಡಿ ಪ್ರಾಬ್ಲಮ್ ಆದಾಗ ಅವಾಗ ಹುಡಿಕೊಂಡ್ ಬರೋದು. ಸಂಕಟ ಬಂದಾಗ ವೆಂಕಟರಮಣ ಅನ್ಬಾರ್ದು ಸರ್. ಎಲ್ಲಿ ನಮ್ಗೆ ಈಗ ನೋಡಿ, ನೀವು ಒಂದು ಕಾರ್ ತಗೊಂಡಿದ್ದೀರಾ ಅಂದ್ರೆ ಒಂದು ಕಂಪ್ನಿ, ಒಂದು DL ಇದೆ ಅಂದ್ರೆ ನನ್ನ ಡ್ರೈವಿಂಗ್ ಕೆಲಸ. ಅದೇ ತರದಲ್ಲೇ ನನ್ನ ಗಾಡಿಗೂ ನನ್ನ ಬಾಡಿಗೂ ಒಂದು ಜಾಗೃತಿ ಮೂಡಿಸುವಂತ ಒಂದು ವ್ಯವಸ್ಥೆ ಇರುವಂತ ಜಾಗ ಯಾವುದು? ಸಂಘಟನೆ. ಅದ್ ಯಾವ್ದಾದ್ರು ಒಂದು 50-60 ಇದಾವೆ, ಯಾವ್ದಾದ್ರು ಒಂದು ಸಂಘಟನೆಯಲ್ಲಿ ಇರ್ಬೇಕು. ಆಯ್ತು ಸರ್, ಖಂಡಿತ ನಾನು ಇದು ಮಾಡ್ತೀನಿ. ಇರ್ಲೇಬೇಕು. ಇರ್ಲಿಲ್ಲ ಅಂದ್ರೆ ನಮ್ಗೆ ನೋಡಿ ಸರ್, ನಾನು ಹೇಳ್ಬಿಡ್ತೀನಿ, ನನ್ ಸದಸ್ಯರಲ್ಲ ಅಂದ್ರೆ ನಾನು ತಲೆನೇ ಕೆಡ್ಸ್ಕೊಳಲ್ಲ ಸರ್. ದಯವಿಟ್ಟು ಇದೊಂದು ನನಗೆ ಸ್ವಲ್ಪ ಇದು ಮಾಡಿಸ್ಕೊಡಿ ಸರ್. ಅಷ್ಟೇ, ಬಂದು ಜಾಯ್ನ್ ಆಗಿ ಇವಾಗ ಏನಿದೆಯೋ ಆ ಪ್ರೊಸೀಜರ್ ಮುಗಿಸ್ಕೊಳ್ಳಿ. ನಿಮ್ ಡ್ರೈವರ್ಗೆ ಹೇಳಿ ₹1 ಕಟ್ಟಿದ್ರೆ ನಿಮ್ಮಂತ ದಡ್ರು ಇನ್ನೊಬ್ರು ಇಲ್ಲ. ಇಲ್ಲ ಸರ್, ನಾನ್ ಕಟ್ಟಲ್ಲ. ಅದಕ್ಕೆ ಅವ್ನು ಬರ್ಲಿ, ಅವ್ನು ಬಂದು ನಿಮ್ ಗಾಡಿ ಮೇಲೆ ನಿಮ್ ಡ್ರೈವರ್ ಮೇಲೂ ಕೂಡ ಕಂಪ್ಲೇಂಟ್ ಕೊಡ್ಲಿ, FIR ಆಗ್ಲಿ. ಅದಾದ್ಮೇಲೆ ನಾನು ಏನ್ ಮಾಡ್ಬೇಕು ಅಂತ ಹೇಳ್ತೀನಿ, ಆ ಕೆಲಸ ಮಾಡಿ, ಏನೂ ಆಗಲ್ಲ. ಓಕೆ ಸರ್. ಓಕೆ. ಗಾಡಿ ಡಾಕ್ಯುಮೆಂಟ್ ಪಕ್ಕ ಇರ್ಬೇಕು. ಪಕ್ಕ ಇಟ್ಟಿದ್ದೀನಿ ಸರ್, ಯಾವುದೇ. ಓಕೆ ಥ್ಯಾಂಕ್ಸ್.